ಯೋಚನೆ ಮಾಡು. ಆಯ್ತು ಗುರು, ನೀನ್ ಹೆಂಗೆ ಹೇಳ್ತೀಯ ಹಂಗೆ. ಅವಳನ್ನ ನೀನೇ ಇಟ್ಕೊಂಡ್ಬಿಡು. ಈಗ ದಾರಿಗೆ ಬಂದೆ. ಅವಳನ್ನ ಇನ್ ಕಣ್ಣೆತ್ತು ನೋಡಲ್ಲ. ಬರ್ತೀನಿ ಗುರು. ಇಷ್ಟ ಬೇಗ ಎಲ್ಲ ಹೋಗ್ತಾ ಇದೀಯಾ? ಬಾರ ನಿನ್ನ ನಯಿನ್. ಅವಳನ್ನ ಬಿಟ್ಬಿಡ್ತೀನಿ ಅಂತ ಹೇಳಿದ್ನಲ್ಲ ಗುರು. ಪ್ಲೀಸ್ ನನ್ನ ಬಿಟ್ಬಿಡು. ನಮ್ಮ ಅಪ್ಪನ್ಗೆ ನಾನು ಒಬ್ನೇ ಮಗ. ನೀನೀಗ ಆಲ್ರೆಡಿ ಸತ್ತೋಗಿದೆ ಮಗನೇ. ನೀನ್ ಹೆಂಗೆ ಹೇಳ್ತೀಯ ಹಂಗೆ ಗುರು. ಇನ್ ಮುಂದೆ ನಾನು ಅವಳ ಕಣ್ಣಿಗೆ ಕಾಣಿಸ್ಕೊಳಲ್ಲ, ಆಯ್ತಾ? ಇನ್ ಮುಂದೆ ಯಾವ್ದೇ ಕಾಣ್ಕೊಳ್ ಕಣ್ಣು ಕಾಣಿಸ್ಕೋಬಾರ್ದು. ಇವ್ರ ಕಡೆ ತಲೆನೂ ಹಾಕ್ಬಾರ್ದು. ಏನಾದ್ರೂ ಗಿಮಿಕ್ ಮಾಡ್ದೆ ಅಂತ ಇಟ್ಕೋ, ಆ ಗುಂಡಿ ಒಳಗಡೆ ನೀನಿರ್ತೀಯ. ಗುರು, ಅದು ನನ್ನ ಅದೃಷ್ಟ. ನಿನ್ ಜೀವ ಉಳ್ದಿರೋದೇ ನಿನ್ನ ಅದೃಷ್ಟ. ಮುಚ್ಕೊಂಡು ಹೋಗಲ್ಲ ಮಜಾ ಸಾರು. ಬೇರೆ ಏನಾದ್ರೂ ಆಟ ತೋರ್ಸುತ್ತೆ ಎಲ್ಲೋದ್ರೂ ಬಿಡಲ್ಲ. ಹೋಯ್ತಾ ಇರು. ಪ್ರಾಣಕ್ಕಿಂತ ಪ್ರೀತಿನೇ ದೊಡ್ಡದು ಅಂತಾರೆ, ಆದ್ರೆ ಪ್ರೀತಿಗೆ ಪ್ರಾಣನೇ ದೊಡ್ಡದು ಅಂತ ಓಡೋದ ಪೆಕ್ರ. ಕೆಲವರು ಪ್ರೀತಿಗಾಗಿ ಸಾಯ್ತಾರೆ, ಇನ್ ಕೆಲವರು ಸಾಯ್ಬೇಕಲ್ಲ ಅಂತ ಪ್ರೀತಿನೇ ಬಲಿ ಕೊಡ್ತಾರೆ. ಇನ್ ಕೆಲವರು ಪ್ರಾಣ ಪ್ರೀತಿ ಎರಡು ಬಿಡಕ್ಕಾಗ್ದೆ ನಂತರ ಆಡ್ತಿರ್ತಾರೆ. ಒಟ್ನಲ್ಲಿ ನೀನ್ ಕೊಟ್ಟಿರೋ ಟ್ರೀಟ್ಮೆಂಟ್ಗೆ ಅವನು ಈ ಕಡೆ ತಲೆನೂ ಹಾಕಲ್ಲ. ಏಯ್ ಬಂದ್ರ ಬಡ್ಡಿಯವೇ, ಹೋಗಮ್ಮ, ಲೇಟ್ ಆಯ್ತು. ಏನ್ಲ ಮಾಡೋದು ಇಷ್ಟೋದ್ರ ಹತ್ರಲ್ಲಿ? ಮನೇಲಿ ಏನಾರ ಇಟ್ಕಿಟ್ಟಿದೆ? ಏನ್ಲ ಇಟ್ಟಿಲ್ಲ ಅಂದ್ರೆ ಹೇಳು, ನಮ್ಮ ಅಪ್ಪನ ಚಡ್ಡಿ ಜೋಬಲ್ಲಿ ಯಾವಾಗ ಒಂದು ಕ್ವಾರ್ಟರ್ ಬರ್ತೀನಿ. ಏನ್ಲ ನೋಡ್ರೋ, ನಮ್ಮ ಪ್ಲಾನ್ ಯಾವುದೇ ಕಾರಣಕ್ಕೂ ಫೇಲ್ ಆಗ್ಬಾರ್ದು. ಪ್ಲಾನ್ ಏನಾದ್ರು ಫೇಲ್ ಆದ್ರೆ ನಾನು ಫೇಲ್ ಆದಂಗೆ, ನಾನು ಫೇಲ್ ಆದ್ರೆ ನೀವಿಬ್ರು ಡ್ಯಾಮೇಜ್ ಆದಂಗೆ. ಊರಲ್ಲಿ ಮರ್ಯಾದೆ ಪ್ರಶ್ನೆ ಬೇರೆ. ಇನ್ನು ಅವಳು ಗೊತ್ತಾದ್ರೆ ತುಬುಕ್ ತುಬುಕ್ ಅಂತ ಹೋಗಿತಾಳೆ ಅಷ್ಟೇ. ಅದನ್ನೆಲ್ಲ ಸಹಿಸ್ಕೊಂಡು ನಾನು ಬದುಕೋಕ್ಕಾಗಲ್ಲ. ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತಾ? ಹೊಡಿ ಹೊಡಿ ಹುಷಾರು. ಹೊರಡಿ. ಸರಿ ಗುರು, ಆಯ್ತು, ಬರ್ತೀವಿ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಎಲ್ಲ ಇವರು ಹಬ್ಬ ಸದ್ಯ ಹೆಂಗ ಒಳ್ಳೇದಾಯ್ತು. ಮಪ್ಪ ಹೋಗಮ್ಮ. ಸಾಹಸ ನಿಂತ್ಕೊಳೆ ಪ್ಲೀಸ್. ನಿಂತ್ಕೋ. ನೂತನ ಮುಖ್ಯಮಂತ್ರಿಯಾಗಿ ಬಸವರಾಜ ಬೊಮ್ಮಾಯಿ ಪ್ರಮಾಣ ವಚನ ಸ್ವೀಕಾರ. ರೀ ಏನ್ರಿ ಇದು? ಇದೆಲ್ಲ ಮಾಮೂಲು ಇದ್ದದ್ದೇ, ನಡಿ.
ಈಗ ಹೇಳು, ನಾನೇನು ಮಾಡಲಿ? ನೀನೇನು ಮಾಡ್ತೀಯಾ? ನಾನೇನು ಮಾಡಲಿ? ಇರಲ್ಲ, ನನ್ನ ಕೈಲಿ ಇರೋಕ್ಕಾಗಲ್ಲ. ಅವಳಿಲ್ದೆ ನನಗಿರೋಕ್ಕಾಗ್ತಾ ಇಲ್ಲ. ಹೋಗ್ತೀನಿ, ಹೊರಟೋಗ್ತೀನಿ, ನಾನು ಹೊರಟೋಗ್ತೀನಿ. ಸರ್, ಯಾರು? ಹಾ, ಕೀ ತಗೊಳ್ಳಿ ಸರ್. ಏನಾಯ್ತಪ್ಪ? ಅಯ್ಯೋ ಇವನ ಇದ್ರದ್ದೇ ಅಲ್ವೇನ ಸ್ಕೆಚ್ ನೋಡೋ, ಯಾವುದೇ ಕಾರಣಕ್ಕೂ ಲಿಟಿಗೇಷನ್ ಆಗಬಾರ್ದು ಏನೋ ಗಂಟೆ. ನೋಡಲಿ, ಅಲ್ಲಿಂದ ಇಲ್ಲಿವರೆಗೂ 60 ಎಕರೆ ಜಮೀನಲ್ಲಿ 10 ಎಕರೆ ಲೇಔಟ್ ಆಗಬೇಕು. ಅಲ್ಲಿ ಅಣ್ಣ ಇಲ್ಲಿ 80 ಫೀಟ್ ರೋಡ್ ಬರ್ತದಲ್ವಾ, ಅಲ್ಲಿಂದ ಇಲ್ಲಿವರೆಗೂ ಬರ್ಬೋದು ಅನ್ಸುತ್ತೆ ಅಣ್ಣ. ಆಮೇಲೆ ಎದುರುಗಡೆಯಿಂದ 60 ಫೀಟ್ ರೋಡು ಅದು ಕರೆಕ್ಟ್ ಅಣ್ಣ. ಹಾಸ್ಪಿಟ್ಲ್ ಹೊಡೆದ್ನಲ್ಲ ನನ್ನ ಮಗ ಇಲ್ಲ ಅವನೇ. ಹ್ಞೂ ಸರ್, ನೋಡೋಕೊಳ್ಳೆ ಕಳ್ಳಂತಾರ ಊರು ಬಿಡ್ತಾರಂಗ ಅವನೇ. ಬಿಡ್ಲಿ, ಬಿಡಿಸ್ತೀನಿ ಅವನ್ಗೆ. ಹಲೋ, ಏನೋ ಇರಾ? ಏನೋ ಒಪ್ಕೊಂಡ್ಲಾ? ಹೌದಾ? ಬೇಡ ಕಣೋ, ನಾನು ಇಲ್ಲೇ ಇದ್ದೀನಿ. ಇಲ್ಲಿಂದ ಹಾ? ಡ್ರೈನೇಜ್ ಇಲ್ಲಿಗೆ ಬರ್ತೀರಾ? ಅಣ್ಣ ಇಲ್ಲಿಂದ ಪಶ್ಚಿಮಕ್ಕೆ ಹೋಗುತ್ತೆ. ಹಾ, ಬನ್ನಿ ಬನ್ನಿ, ಅಲ್ವಾ? ನಾನು ಇಲ್ಲೇ ಕಾಯ್ತಿರ್ತೀನಿ. ಮತ್ತೆ ಸುಮ್ಮನೆ ಬಿಡ್ಬಾರ್ದು. ಗಂಟೆ ಅಣ್ಣ, ಏನದು? ನಾವಿಲ್ಲಿ ಸೀರಿಯಸ್ ಆಗಿ ಡಿಸ್ಕಷನ್ ಮಾಡ್ತಿದ್ರೆ ನೀವೇನದು ಮಣ ಮಣ ಅಂತ? ಅವತ್ತು ಹಾಸ್ಪಿಟಲ್ ಹೊಡೆದ ಅಂತ ಹೇಳಿದ್ನಲ್ಲಣ್ಣ, ಇವನೇ ಅವನು. ಇವನಾ? ಏನೋ ಹೇಳ್ತಿದ್ಯಾ? ಬೆಳ್ಳಿ ಹುಡುಗರಿಗೆ ಯಾವನ ಕೈ ಮಾಡೋನು? ನಡ್ರ ವಿಚಾರಿಸೋಣ. ನೋಡಿ ಅಣ್ಣ, ನಾನು ತುಂಬ ಟೆನ್ಷನಲ್ಲಿದ್ದೀನಿ. ದಯವಿಟ್ಟು ತೊಂದರೆ ಕೊಡಬೇಡಿ. ಯಾರ ಹತ್ರ ಮಾತಾಡ್ತಿದ್ಯಾ? ಬೆಳ್ಳಿ ರೆಡ್ಡಿ, ನಿಮ್ಮ ಹಿಂದೆ ನಿಂತಿರೋ ಹುಡುಗರು ನೋಡಿದ್ರೆ ಗೊತ್ತಾಗತ್ತೆ. ಸುಮ್ಮನೆ ತೊಂದರೆ ಕೊಡಬೇಡಿ ಅಣ್ಣ. ಎಷ್ಟೋ ಪೊಗರು ನಿನಗೆ, ಅಣ್ಣಂಗೆ ಮಾತಾಡ್ತೀಯಾ? ಅದಿರೋದಕ್ಕೆ ನಿಮ್ಮ ಮುಂದೆ ನಿಂತಿರೋದು. ನೀನ್ ಏನ್ ಮಾತಾಡಕ್ ನಾಲ್ಗೆ ಇರಬಾರ್ದು. ನೀನ್ ಭೂಮಿ ಮೇಲೆ ನೀನೇ ಇರಲ್ಲ. ಅಣ್ಣನ್ಗೆ ಅಯ್ಯನ ಅಂತ್ಯ, ಬರ ಇಲ್ಲಿ ಸೈಡ್ಗೆ. Kalishua smash the song, you're calling everyone there to fight with anger. He's on the track, Kalishua Kanakabera. He's so a massive star who has a anger. Cut his face, long out,
ಬಿಟ್ಟೋಗ್ಬೇಡ ಪ್ಲೀಸ್, ಬಿಟ್ಟೋಗ್ಬೇಡ ಪ್ಲೀಸ್ ಮಧು. ನಾಯಿ ಆವಾಗ ನಿನ್ನ ಟೆಂಪ್ರರಿಯಾಗಿ ಬಿಟ್ಟು ಹೋಗಿದ್ದೆ. ಆದ್ರೆ ಇವಾಗ ಮಧು ಹಂಗನ್ಬೇಡ ಮಧು ಪ್ಲೀಸ್. ಬಿಟ್ಟು ಹೋಗ್ತಾ ಇದ್ದೀನಿ. ಹಂಗನ್ಬೇಡ ಮಧು ಪ್ಲೀಸ್ ಮಧು. ಮಧು ಮಧು ಸಾರಿ. ಮಧು